ನಮಸ್ಕಾರ ಸ್ನೇಹಿತರೆ. ನಾನು ಒಂದು ಸಣ್ಣದಾಗಿ ಮಿಮಿಕ್ರಿಯನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೇನು ಅಷ್ಟು ಗೊತ್ತಿಲ್ಲ. ಈಗ ತಾನೇ ನಮ್ಮ ಮಿಮಿಕ್ರಿ ರಾಜರವರು ನಮ್ಮ ಸ್ನೇಹಿತರು, ಅವರ ಮಾರ್ಗದರ್ಶನದಲ್ಲಿ ನಾನು ಇವಾಗ ಬರ್ತಾ ಇರೋದು. ಸ್ವಲ್ಪ ನಾನು ಕಲಿತಾ ಇದ್ದೀನಿ. ಅದರಲ್ಲಿ ಯಾವುದೇ ಏನಾರು ಹೆಚ್ಚು ಹೊಸೆ ಬಂದರೂ ನನ್ನನ್ನು ಸ್ಮರಿಸಬೇಕು. ನಮಸ್ಕಾರ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲು ಅಣ್ಣವರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ ಮಾಡ್ತೀನಿ. ಏನು ಸಂತೋಷ! ಏನು ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಭಿಮಾನಿ ದೇವರುಗಳು ಏನು ರಾಜ್ಕುಮಾರ್ ನನ್ನ ಬಗ್ಗೆ ಭಾರಿ ವಿಶ್ವಾಸ ಇಟ್ಕೊಂಡು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ನನ್ನ ಈ ಈ ಈ ಅಭಿಮಾನಿ ದೇವರುಗಳು ಇವತ್ತು ಈ ರಾಜ್ಕುಮಾರನ್ನ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೀವು ಇದ್ದೀರಿ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಯ್ತದಪ್ಪ. ಹೌದು, ಎಲ್ಲರಿಗೂ ನನ್ನ ಈ ಅಭಿಮಾನಿ ದೇವರುಗಳಿಗೂ ಎಲ್ಲರಿಗೂ ಆ ಪರಮಾತ್ಮ ಆ ರಾಜರಾಜೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಅವ್ರಿಗೆ ಆ ದೇವರಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ನಮಸ್ಕಾರ ಕಣ್ರಪ್ಪ, ನಮಸ್ಕಾರ. ಈಗ ಅಣ್ಣ ನಮಸ್ಕಾರ ಕಣಣ್ಣ. ಏನಿಲ್ಲ ಬಲ ಅಣ್ಣ, ಒಂಚೂರು ಫೋನ್ ಕೊಡ್ತೀಯಣ್ಣ? ಹೇ, ಯಾವ ನಿನ್ನ ಮಗ ಕೊಡಲ್ಲ ಅಂದನು ನಿಂಗೆ ತಗಲ. ಹಲೋ, ಹಾಂ, ಯಾರು ಸರ್? ಪೊಲಿಟಿಷನಾ? ಹಾಂ. ರೀ, ನಾನು ಮಾತಾಡ್ತಿರೋದು ನಾಗಣ್ಣ, ಬುಷ್ ನಾಗಣ್ಣ, ಬಾವಿ ಎಂ ಪಿ ಆಗ ನಾಗಣ್ಣ ಮಾತಾಡ್ತಿರೋದು. ಏಯ್, ಯಾರಾದ್ರೇನು ಕರೆಕ್ಟಾಗಿ ಮಾತಾಡೋ. ಏಯ್, ನಾನು ಹೇಳ್ದ ಜನ ನಿನಗೆ ಕೇಳಬೇಕು. ನಮ್ಮವ್ರು ಯಾರು ಬಂದರೆ ನಾವು ಹೇಳ್ದಂಗೆ ಅವ್ರನ್ನ ಏನೇ ಕಂಪ್ಲೇಂಟ್ ಬಂದ್ರೂ ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕು, ಗೊತ್ತಾ? ಏಯ್, ಎಲ್ಲಿದೆ ನೀನು? ಏಯ್, ನಿನಗೆ ಸಾಕಷ್ಟು ದಮ್ಮು ಅನ್ನೋದಿದ್ರೆ ನಾನು ಇಲ್ಲೇ ಇದ್ದೀನಿ. ಎಲ್ಲಿದೆ? ಮಾರಮ್ಮನ ಬುಡಿ ಕಟ್ಟೆ ಮೇಲೆ ಇದ್ದೀನಿ. ಇಲ್ಲಿಗೆ ಬಂದ್ಬಿಡು. ಹಾಂ, ಇರೋ ಬರ್ತೀನಿ. ಹೌದಾ ಅಣ್ಣ? ಫೋನಲ್ಲಿ ಚಾಕಣ್ಣ ತಕಣ್ಣ ಕೊಡ್ಲಾ? ಆಯ್ತಾ? ಹಾಂ, ಆಯ್ತಣ್ಣ. ಹ್ಞೂ. ಏಯ್, ಯಾರಣ್ಣಗಣ? ಓ ಏನಪ್ಪ ಇದು? ಎಸ್ಕಾಟು, ಪೊಲೀಸು, ಸೆಕ್ಯೂರಿಟಿ ನನಗೆ ಈ ಥರ ಇನ್ನು ಎಂ ಪಿನೇ ಆಗಿಲ್ಲ, ಆಗಲೇ ಇಷ್ಟೊಂದು ಸೆಕ್ಯೂರಿಟಿ. ಏಯ್, ಯಾರ ನಾಗಣ್ಣ? ನಾಗಣ್ಣ ನಾನೇನ? ಏಯ್, ಅಯ್ಯಪ್ಪ ಆಯ್ತು, ಅವ್ರದ್ದು ಮುಗೀತು. ಹಂಗೆ ನಮ್ಮ ಇವರು ಏನು ಮತ್ತದು ಮಾಡಿರಿ. ಕುಂಬಳಕಾಯಿ ಉಂಟಾ? ನನ್ನ ಹತ್ರ ಇರೋದು 5 ರೂಪಾಯಿ. ಒಂದು ಕುಂಬಳಕಾಯಿ ಬೇಕು. ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಕೇಳ್ತಾರೆ. ಕುಂಬಳಕಾಯಿ ಕೇಳೋಕ್ಕೆ 15 ರೂಪಾಯಿ ಹೇಳ್ತಾರೆ. ನನ್ನ ಹತ್ರ 10 ರೂಪಾಯಿ ಉಂಟು. ಕುಂಬಳಕಾಯಿ ಏನು ಮಾಡೋದು ಇವಾಗ? ಅಪ್ಪ, ಬೂದು ಕುಂಬಳಕಾಯಿ ಎಷ್ಟು? 15 ರೂಪಾಯಿ. ಅಯ್ಯಪ್ಪ, ನನ್ನ ಹತ್ರ 15 ರೂಪಾಯಿ ಇಲ್ಲಪ್ಪ, 5 ರೂಪಾಯಿ ಕೊಡ್ತೀನಿ. 5 ರೂಪಾಯಿಗಿಲ್ಲ. ಎಂಥದ್ದು ಮಾಡೋದು ಈಗ? ಅರೇ ಕುಂಬಳಕಾಯಿಲೆ ಬಾಂಬುಂಟು. ಕುಂಬಳಕಾಯಿ ಬಾಂಬುಟ್ಟಪ್ಪ. ಯಾರು ತಗೋಬೇಡಿ. ಕುಂಬಳಕಾಯಿಲೆ ಬಾಂಬುಟ್ಟ. ಹಂಗೆ ಬೇಡಿ ನಂಗೆ. ಅದು ಯಾರ್ದು ಇದು ಅಂದ್ರೆ ನಮ್ಮ ದಿನೇಶ್ ಅವ್ರದ್ದು ಪಾಪ. ಅವರು ಒಂಥರ ಕಾಮಿಡಿಲಿ ತುಂಬ ತಮಾಷೆಯಾಗಿ ಚೆನ್ನಾಗಿ ಮಾಡ್ತಿರೋ ದಿನೇಶ್ ಅವರು. ಅವ್ರನ್ನ ನೆನೆಸ್ಕೋಬೇಕು. ಅವ್ರ ಥರ ನಾವು ಮಾಡೋಕ್ಕಾಗಲ್ಲ. ಏನೋ ನಮ್ಮ ಕೈಲಿ ಆದಂಗೆ ಸುಮ್ಮನೆ ಈಗ ತಾನೇ ಕಲಿತಾ ಇರೋದು. ಅದು ಅದೇ ಮೊದಲೇ ಹೇಳ್ದಂಗೆ ನಮ್ಮ ರಾಜುರವರ ಆಶೀರ್ವಾದದಿಂದ ನಾನು ಈಗೀಗ ಸ್ವಲ್ಪ ಕಲಿತಾ ಇದ್ದೀನಿ. ಆದ್ದರಿಂದ ನಾನು ಇದುವರೆಗೆ ಮಾತಾಡಿದ್ದೀನಿ. ಈ ಮಾತಲ್ಲಿ ಯಾವುದಾರ ಒಂದು ಲೋಹ ಪ್ರದೋಷ ಕಂಡು ಬಂದರೆ ನನ್ನ ಕ್ಷಮಿಸಬೇಕು ಅಂತ ತಮ್ಮೆಲ್ಲರಿಗೂ ಬೇಡ್ತಾ ನಾನು ನಮಸ್ಕಾರ ಮಾಡ್ತಿದ್ದೀನಿ. ನಮಸ್ತೆ.